ಇವತ್ತು 3ನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ. ಇವತ್ತು ನನ್ನ ಮಕ್ಕಳನ್ನೆಲ್ಲನೇ ಒಟ್ಟಿಗೆ ಕಳಿಸಿ ಸ್ಕೂಲಿಗೆ, ಅದಾದಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ನೀರು ಕುಡ್ದು. ಇವತ್ತು ಯಾಕೆಂದರೆ ತುಂಬ ಬ್ಯುಸಿ ಆಗೋದೆ. ಮಾರ್ನಿಂಗು ಬಾತ್ರೂಮ್ ತೊಳೆಯೋದು, ಅದು ಇದು ಹಬ್ಬ ಬೇರೆ ಬರ್ತಿದೆಯಲ್ವ, ಶನಿವಾರ ಗಣೇಶ ಹಬ್ಬ. ಸೊ ಹಾಗಾಗಿ ಅದಾದಮೇಲೆ ಹೋಗಿ ಹೊರಗಡೆ ವಾಕಿಂಗ್ ಮಾಡ್ಕೊಂಡು ಬಂದೆ. ಈ ಸೋ ಅನ್ನೋದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಕೆಲವರಿಗೆ. ಒಂದೊಂದು ವರ್ಡ್ಸ್ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ, ಅದನ್ನು ತೆಗೆಯೋದು ತುಂಬಾ ಕಷ್ಟ. ತುಂಬ ಜನ ಹೇಳ್ತೀರ ಸೊ ತುಂಬ ಆಯಿತು ಅಂತ. ಬಟ್ ದಟ್ ಹ್ಯಾಬಿಟ್ ಇದರ ಅದನ್ನು ಸಡನ್ನಾಗಿ ತೆಗಿಯೋಕ್ಕಾಗಲ್ಲ. ಸೊ ಐ ಆಮ್ ಲರ್ನಿಂಗ್. ಅದಾದಮೇಲೆ ಮನೆಗೆ ಬಂದು ಯೋಗ ಮಾಡಿದೆ. ಸೊ ಯೋಗ ಮಾಡೋಷ್ಟರಲ್ಲಿ ನನಗೆ ಟೈಮ್ ಬಂದು 9:30 ಆಗೋಗಿರುತ್ತೆ. ಅಷ್ಟರಲ್ಲಿ ನನ್ನ ಮೈಂಡು ಸ್ವಲ್ಪ ವಿಚಲಿತ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೂ ನಾನು ಕಂಟ್ರೋಲ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಯೋಗ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ ಇದೆಯಲ್ಲ, ಅದು ತುಂಬ. ಎವ್ರಿಡೇ ನಾನು 8:30ಗೆ ಸ್ಟಾರ್ಟ್ ಮಾಡಿ 9:10 ಗಂಟೆ ಒಳಗೆ ನಾನು ಮುಗಿಸ್ಕೊಳ್ಳೇಬೇಕು. ಇಲ್ಲಾಂದರೆ ನನಗೆ ಅವತ್ತಿನ ಯೋಗ ಮಿಸ್ ಆಗುತ್ತೆ. ಸೊ ಎವ್ರಿಡೇ ಐ ಕಾಂಟ್ ಡೂ ದಿಸ್ ಅಲ್ವಾ. ಸೊ ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನನಗೆ ಯೋಗನೇ ಮಿಸ್ ಆಗಿಬಿಡುತ್ತೆ ಡೈಲಿ. ಸೊ ನನ್ನ ಹತ್ರ ಚಾಯ್ಸ್ ಇಲ್ಲ. ಸೊ ಏನು ಮಾಡಬೇಕು, ನಾನು ಇರೋದ್ರಲ್ಲೇ ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಯೋಗ ಮಾಡ್ತೀನಿ. ತುಂಬ ಜನ ಕೇಳ್ತೀರಾ ಯೋಗ ಮಾಡಲೇಬೇಕಾ, ವಾಕಿಂಗು ಮಾಡಬೇಕಾ, ಜಿಮ್ಮು ಮಾಡಬೇಕಾ ಅಂತ. ನೋಡಿ, ವಾಕಿಂಗ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸೇ ಬೇರೆ. ನಿಮಗೆ ವಾಕಿಂಗ್ ಮಾಡೋದ್ರಿಂದ ನಿಮಗೆ ಗಾಳಿ ಚೆನ್ನಾಗಿ ಸಿಗುತ್ತೆ, ನೀವು ಬ್ರೀತ್ ಮಾಡ್ತೀರಾ, ನಿಮ್ಮ ಬಾಡಿಗೆ ಮೂಮೆಂಟ್ ಸಿಗುತ್ತೆ, ಸಮ್ ಎಕ್ಸಸೈಸ್ ಆಗುತ್ತೆ. ಅದಾದಮೇಲೆ ನೀವು ಯೋಗ ಮಾಡಿದ್ರೆ ಯೋಗದಲ್ಲಿ ಆಗೋವಂಥದ್ದು ಇಂಟರ್ನಲ್ ಆರ್ಗನ್ಸಿಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಹಾಗೆ ನಿಮ್ಮ ಮೆಂಟಲಿ ಕೂಡ ತುಂಬಾ ಒಳ್ಳೆಯದು ಯೋಗ. ಆದರೆ ಜಿಮ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ನಿಮ್ಗೆ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಸೊ ಒಂದೊಂದರಲ್ಲಿ ಒಂದೊಂದು ಕೈಂಡ್ ಆಫ್ ಆದಂಥ ಬೆನಿಫಿಟ್ಸ್ ಇದೆ. ನೀವು 3 ಇನ್ಕ್ಲೂಡ್ ಮಾಡಿದ್ರೆ ಬೆಸ್ಟು, ಅಥವಾ ನೀವು ಯಾವುದಾದ್ರೂ ಒಂದಾದರೂ ಮಾಡಿ. ಮಿನಿಮಮ್ ವಾಕಿಂಗ್ ಮಾಡಿ 10K ಸ್ಟೆಪ್ಸನ್ನು ಕವರ್ ಮಾಡಿ ಡೈಲಿ. ಆವಾಗ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಕೇಳಬೇಡಿ. ನೀವು ಮಾಡಿ 1 ತಿಂಗಳು ಹಿಡ್ದಂಗೆ ಅದಾದಮೇಲೆ ಬಂದು ನಂಗೆ ಕಾಮೆಂಟ್ ಹಾಕಿ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ. ಸ್ಮೂದಿ ರೆಸಿಪಿ ಇದೆ, ನಾನು ಲಿಂಕನ್ನು ಕೂಡ ಪೇಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಅದಾದಮೇಲೆ ಇದೆಯಲ್ಲ ಹೆಂಗಸರು ಕೆಲಸ, ಮನೆ ತಿಂಡಿ ತಿಂದಾದಮೇಲೆ ನಾವು ಅದನ್ನು ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಅದೆಲ್ಲ ನಾನು ಏನು ಮಾಡಿದೆ, ಯಾಕೆ ಬೆಳಗ್ಗೆನೇ ಹೊಟ್ಟೋಗ್ಬಿಡ್ತೀನಲ್ಲ ವಾಕಿಂಗ್ಗೆ, ಏನೂ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಬೆಳಗ್ಗೆನೇ. ಸೊ ತಿಂಡಿ ಎಲ್ಲ ಮಾಡಿ ಡಬ್ಬ ಎಲ್ಲ ಹಾಕಿ ಅದು ಹಾಗೆ ಇಟ್ಬಿಟ್ಟು ಹೋಗ್ತೀನಿ, ಇಲ್ಲಾಂದ್ರೆ ಅದು ಕವರೇ ಆಗೋಲ್ಲ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಇಟ್ಟು ಸ್ನಾನ ಆಗೋಗಿತ್ತು. ಸ್ನಾನ ಮಾಡಿ ಮತ್ತೆ ಅಡುಗೆಗೆ ಕುಕ್ಕರ್ ಇಟ್ಟಿದ್ದೆ. ದಾಲ್ ಅಂತೂ ಎವ್ರಿಡೇ ಮಸ್ಟ್ ಇರುತ್ತೆ ಪ್ರೋಟೀನ್ ಕವರ್ ಮಾಡೋಕ್ಕೆ. ಅದ್ರ ಜೊತೆಗೆ ನಾನು ಹೆಸರು ಕಾಳು ಮೊಳಕೆ ಕಾಳು ಹಾಕ್ಬಿಡ್ತೀನಿ, ಹಾಗಾಗಿ ಅದು ತುಂಬ ಚೆನ್ನಾಗಿ ನಮಗೆ ಪ್ರೋಟೀನ್ ಕವರ್ ಆಗುತ್ತೆ. ಅದಾದಮೇಲೆ ಪಲ್ಯ ಮಾಡಿದ್ದೆ. ನಾನು ಬೆಳಗ್ಗೆ ಡಬ್ಬಕ್ಕೆ ನಮ್ಮ ಮನೆಯವರು ಆಫೀಸಿಗೆ ಹೋದ್ರಲ್ಲ, ಸೊ ಹಾಗಾಗಿ ಬಟಾಣಿ ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಸುರಾಣ ಅಂತ ಯಾಮ್ ಅಂತ ಹೇಳ್ತಾರೆ, ಅದನ್ನು ಕೂಡ ಪಲ್ಯ ಮಾಡಿದ್ದೆ. ಅದೊಂಥರ ಪೇಸ್ಟ್ ಹಂಗಾಯಿತು, ಬಟ್ ಟೇಸ್ಟಿ ಆಗಿತ್ತು. ಅದ್ರ ಜೊತೆಗೆ ರಾಗಿ ರೊಟ್ಟಿ ಹಾಗೆ ಸಲಾಡ್ ಆ್ಯಸ್ ಯೂಶುವಲ್ ಇದ್ದೇ ಇತ್ತು. ಸೊ ಊಟನ ನಿಮಗೆ ಏನು ಗೊತ್ತಾ, ತುಂಬ ಹೊಟ್ಟೆ ತಿಂದಾಗ ನಿಮಗೆ ಅದು ರುಚಿ ಬರಲ್ಲ. ಸೊ ಊಟನ ಎಂಜಾಯ್ ಮಾಡಿ, ನಿಧಾನಕ್ಕೆ ಅಗದು ತಿನ್ನಿ. ಸೊ ಏನು ತಿನ್ನಬೇಕಿದ್ರೂ ಅದಕ್ಕೊಂದು ತೃಪ್ತಿ ಭಾವನೆ ಇಟ್ಕೊಳ್ಳಿ. ಆವಾಗ ನಿಮಗೆ ತುಂಬ ಹೊಟ್ಟೆನೇ ತುಂಬುತ್ತೆ, ಹಾಗೆ ಅದ್ರ ಬೆನಿಫಿಟ್ಸು ನ್ಯೂಟ್ರಿಯೆಂಟ್ಸು ನಿಮ್ಮ ಬಾಡಿಗೆ ಕೂಡ ದೊರಕುತ್ತೆ. ಸೊ ಇದನ್ನು ಫಸ್ಟು ನಾನು ಯಾವಾಗ ವೆಯ್ಟ್ ತುಂಬ ಇದ್ದಾಗ ನನಗೆ ಹೊಟ್ಟೆನೇ ಹಸಿತಿರ್ಲಿಲ್ಲ. ನೀವು ಇದನ್ನು ನಂಬ್ತೀರಾ? ಹೊಟ್ಟೆ ಸುಮ್ಮನೆ ತಿಂತಾ ಇದ್ದೆ ಅಷ್ಟೇ. ಐ ವಾಸ್ ನಾಟ್ ಫೀಲಿಂಗ್ ಅದ್ರದ್ದು ಭಾವನೆ ಇರಬೇಕು, ಎಲ್ಲದರಲ್ಲೂ ಒಂದು ಭಾವನೆ ಫೀಲಿಂಗ್ ಅನ್ನೋದು ಇರಬೇಕು ಅನ್ನೋದು ಇದರಿಂದ ನಾನು ಕಲ್ತ್ಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು, ಹಬ್ಬ ಬೇರೆ ಬರ್ತಾಯಿದೆ, ಭಾಳ ದಿನ ಆಗಿತ್ತು, ಈಗ ಅದರ ಕಡೆ ಎಲ್ಲ ಜ್ಞಾನನೇ ಇಲ್ಲ. ಅದಾದಮೇಲೆ ನನ್ನ ಮಗ ಬಂದ, ಅವ್ನಿಗೆ ಊಟ ಮಾಡಿಸಿ ಬಟ್ಟೆ ಬದಲಾಯಿಸಿ ಓದ್ಸಕ್ಕೆ ಕೂರಿಸ್ಕೊತೀನಿ. ಆದರೆ ಅವ್ನು ಇಷ್ಟು ತರಲೆ ಮಾಡ್ತಾನೆ ಅಂದರೆ ಇತ್ತೀಚೆಗೆ ನನ್ನ ಮಾತೇ ಕೇಳೋದಿಲ್ಲ. ಅವ್ನು ನನಗಿಂತ ಜೋರು ಮಾಡ್ತಾನೆ. ನನಗೆ ಮೊದಲಾದ್ರು ಸ್ವಲ್ಪ ಚಿಕ್ಕವನಿದ್ದಾಗ ಹೆದರಿಸ್ತಿದ್ದೆ, ಟೀಚರ್ಗೆ ಹೇಳ್ತೀನಿ, ಟೀಚರ್ಗೆ ಮೆಸೇಜ್ ಮಾಡ್ತೀನಿ ಅಂದರೆ ಈಗ ಮಾಡಲಾ, ಫೋನ್ ಕೊಡಲಾ ಅಂತ ನನಗೆ ಹೆದರಿಸ್ತಾನೆ. ಅಷ್ಟು ಡೇಂಜರಸ್ ಆಗಿಬಿಟ್ಟಿದ್ದಾರೆ. ಅದಾದಮೇಲೆ ಫ್ರೂಟ್ ಟೈಮ್ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆಯಲ್ಲ, ಸೀಸನಲ್ ಫ್ರೂಟ್ಸ್ ಯಾವುದಿರುತ್ತೆ ಅದನ್ನು ತಂದು ಮನೇಲಿ ಇಟ್ಟಿರ್ತೀನಿ. 2-3 ವೆರೈಟಿ ಇರುತ್ತೆ, ಅದನ್ನು ಕಟ್ ಮಾಡಿ ಎಲ್ರಿಗೂ ಕೊಟ್ಟು. ಹೌದು, ಇದರಲ್ಲಿ ತುಂಬ ಜನ ಅಂತಾರೆ ನಿಮಗೆ ಭಾಳ ಇಷ್ಟೊಂದೆಲ್ಲ ಹೇಗೆ ಮಾಡ್ತೀರ ಅಂತ. ಪೇಷನ್ಸ್ ಅನ್ನೋದು ತುಂಬ ಡೆವಲಪ್ ಆಗಿದೆ ಈ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ಮೇಲಿಂದ. ಬಟ್ ಒಂದೊಂದು ಆಗುತ್ತೆ ಎಂಥವ್ರಿಗೆ ಆದರೂ. ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವ, ಇಷ್ಟೊಂದೆಲ್ಲ ಮಾಡ್ತಾ ಒಂದೊಂದು ಕೆಲಸನೂ, ಸಣ್ಣ ಕೆಲಸನೂ ತುಂಬ. ಪಪ್ಪಾಯ ಅವರಿಬೇಕು ಅಥವಾ ಇದು ಕಾರ್ನ್ ಬಿಡಿಸಿ ಅದನ್ನು ಬೇಯಕ್ಕೆ ಇಡಬೇಕು, ಕಂಟಿನ್ಯೂಸ್ ಆಗಿರುತ್ತೆ. ಸೊ ಏನು ಮಲ್ಕೊಂಡು ಎದ್ದು ಆರಾಮಾಗಿ ಮಾಡೋದು ಅನ್ನೋಂಗಿಲ್ಲ ಅಲ್ವಾ. ಸೊ ನಾವು ಮಧ್ಯಾಹ್ನ ಹೊತ್ತು ಮಲಗೋದು ಇಲ್ಲ, ಆ ಟೈಮ್ ನಂಗೆ ಇಲ್ಲಕ್ಕೂ ಇಲ್ಲ. ಯಾಕೆಂದರೆ ಮಕ್ಳಿಗೆ ಸ್ಟಡಿ ಟೈಮ್ ಇರುತ್ತೆ, ಸ್ಟಡಿ ಮಾಡಿಸ್ಲೇಬೇಕು ಅವರಿಗೆ.
ಅದಾದಮೇಲೆ ಕಾರ್ನ್ ಬೆಂದಾದಮೇಲೆ ಅದಕ್ಕೆ ನಾನು ಎಲ್ರಿಗೂ ಕೊಟ್ಟು ನಾನು ಅದಕ್ಕೆ ಸ್ವಲ್ಪ ಪೆರಿ ಪೆರಿ ಮಸಾಲೆ ಹಾಕ್ಕೊಂಡು ತಿಂತೀನಿ. ತುಂಬ ಟೇಸ್ಟ್ ಬರುತ್ತೆ ನೋಡಿ. ನನಗೆ ಹೊಟ್ಟೆನೂ ತುಂಬುತ್ತೆ, ಸ್ನ್ಯಾಕ್ ತಿಂದಂಗೂ ಆಗುತ್ತೆ, ಕ್ಯಾಲರೀಸ್ ಕೂಡ ಕಮ್ಮಿ ಇರುತ್ತೆ. ಸೊ ಇದು ಒಂದು ಟ್ರಿಕ್. ನೀವು ಹೆಲ್ದಿ ಫುಡ್ ತಿನ್ನೋದ್ರಿಂದ ನಿಮಗೆ ಪಾನಿಪುರಿ ತಿನ್ನಲೇಬೇಕು ಅವೆಲ್ಲ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ಅದಾದಮೇಲೆ ಜಿಮ್ಮಿಗೆ ಹೋಗಿ ಜಿಮ್ ಮಾಡಿ ಅದಾದಮೇಲೆ ಯೋಗ ಇತ್ತು, ಯೋಗನೂ ಮಾಡಿದೆ. ಈ ಟೀಚರ್ ಅಂತೂ ತುಂಬ ಚೆನ್ನಾಗಿ ವೀಕ್ಲಿ ಒಂದೇ ದಿನ ಇರುತ್ತೆ ಯೋಗ, ಬಟ್ ಸೂಪರಾಗಿ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಆಲ್ ಓವರ್ ಬಾಡಿಗೆ ನಿಮ್ಗೆ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಿಂಗ್ ಎಲ್ಲ ಚೆನ್ನಾಗಿದೆ. ತುಂಬ ಪೇಯ್ನ್ ಬರುತ್ತೆ, ಎಷ್ಟು ಜಿಮ್ ಮಾಡಿದ್ರೂ ಇವ್ರು ಮಾಡಿಸಿರೋ ಯೋಗಕ್ಕೆ ನಂಗೆ ತುಂಬ ಪೇಯ್ನ್ ಬರುತ್ತೆ. ಬಟ್ ಐ ಎಂಜಾಯ್. ಆ ದಿನದಲ್ಲಿ ನನಗೆ ಎಷ್ಟು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಕೇಳಿಬಿಡಿ. ನನಗೆ ಎಷ್ಟು ಇದೆಲ್ಲ ಮಾಡೋದ್ರಿಂದ ನನಗೆ ಏನು ಬೇಕಾದ್ರೂ ಬಿಟ್ಟಿರ್ತೀನಿ. ಈಗ ನಾನು ಯೋಗ, ಎಕ್ಸಸೈಸು, ಜಿಮ್ಮು ಬಿಟ್ಟಿರೋಕ್ಕಾಗಲ್ಲ. ನನಗೊಂದು ಬೆಸ್ಟ್ ಫ್ರೆಂಡ್ ನನ್ನ ಲೈಫಲ್ಲಿ ಸಿಕ್ಕಿರೋದು ಅಂದರೆ ಈ ಒಂದು ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಂಡಿರೋದು, ಹಾಗೆ ಒಂದು ಜಿಮ್ ಆಗಿರ್ಬೋದು. ಸೊ ಇದೇ ನನ್ನ ಬೆಸ್ಟ್ ಫ್ರೆಂಡು. ಸೊ ನನಗೆ ಒಂಟಿತನ ತುಂಬ ಕಾಡಿಸಿತ್ತು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ, ಅಥವಾ ಯಾವತ್ತಾದರೂ ಒಂದಿನ ಹೇಳ್ತೀನಿ. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿದ್ದೀನಿ. ನನಗೆ ಯಾರೂ ಬೇಕಿಲ್ಲ. ಈಗ ನನಗೆ ಯಾರ ಮೇಲೆ ಡಿಪೆಂಡ್ ಇರಬೇಕು, ಯಾರು ನನ್ನ ಪ್ರೀತಿ ಮಾಡಬೇಕು, ಅಥವಾ ಯಾರನ್ನ ದ್ವೇಷ ಮಾಡ್ತಾರೆ ಅಥವಾ ಹೇಟ್ ಮಾಡ್ತಾರೆ, ನನಗೆ ಅದು ಯಾವ್ದ್ರ ಮೇಲೂ ಕೇರ್ ಇಲ್ಲ. ನನಗೆ ಆಲ್ ಕೇರ್ ಅಬೌಟ್ ಈಸ್ ಮೈ ಎಕ್ಸಸೈಸ್, ಮೈ ಲೈಫ್ ಸ್ಟೈಲ್, ನನ್ನ ಮನೆ, ನನ್ನ ಕಿಡ್ಸು, ನನ್ನ ಯಜಮಾನರು. ಇಷ್ಟಕ್ಕೆ ನಾನು ವ್ಯಾಲ್ಯೂ ಕೊಡ್ತೀನಿ, ಇಷ್ಟಕ್ಕೆ ನಾನು ಕೇರ್ ಮಾಡ್ತೀನಿ. ಸೊ ಇದೆಲ್ಲ ಆಗಿದ್ದು ನನಗೆ ಈ ಒಂದು ಪಾಸಿಟಿವ್ ಲೈಫ್ ಸ್ಟೈಲಿಂದ, ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ಈ ಒಂದು ವೆಯ್ಟ್ ಲಾಸ್ ಜರ್ನಿಯಿಂದ, ಈ ಒಂದು ಎಕ್ಸಸೈಸನ್ನು ಅಡಾಪ್ಟ್ ಮಾಡಿಕೊಂಡೆ ಆದಮೇಲಿಂದ ನೋಡಿ ಎಷ್ಟು ಚೇಂಜಸ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಹೇಗೆ ನಿಮ್ಮ ಪಾಸಿಟಿವ್ ಮೈಂಡನ್ನು ಡೆವಲಪ್ ಮಾಡ್ಕೊಳ್ಳೋದು, ಹೇಗೆ ನಿಮ್ಮ ಎಕ್ಸಸೈಸನ್ನು ಮಿಸ್ ಮಾಡ್ದೇ ಮಾಡೋದು, ಹೇಗೆ ನೀವು ಡಯಟ್ನ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗಿ ಮಾತಾಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಸೊ ಆಲ್ವೇಸ್ ನೀವು ನೋಡಿ, ನೀವು ಎಕ್ಸಸೈಸ್ ಮಾಡೋದು ನೀವೇ ಮಾಡಬೇಕು, ನಾನು ಎಕ್ಸಸೈಸ್ ನಾನೇ ಮಾಡಬೇಕು. ಆದರೆ ಆ ಒಂದು ಪಾಸಿಟಿವ್ ಥಾಟನ್ನು ಕೊಡೋದು ಎಲ್ಲಿಂದನಾರು ಸಿಗ್ಬೋದು, ನಾನು ಹೇಳ್ಬೋದು ಅಥವಾ ಮತ್ತೆ ಯಾರಾದರೂ ಹೇಳ್ಬೋದು. ಆದರೆ ಅದನ್ನು ಕೊಡೋರು ಇಂಪಾರ್ಟೆಂಟು. ಆ ಪಾಸಿಟಿವಿಟಿ, ಆ ಒಂದು ರೀಇನ್ಫೋರ್ಸ್ಮೆಂಟ್ ಕೊಡೋಕ್ಕೆ ಅಂತ ಒಬ್ಬರು ಬೇಕಾಗ್ತಾರೆ. ಸೊ ಅದನ್ನು ನಾನು ತೊಗೊಂಡು ಅಪ್ಲೈ ಮಾಡ್ಕೊಂಡಿದ್ದೆ, ಅದನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು.